ವೆಲ್ಕಮ್ ಟು ಅಮೇಜಿಂಗ್ ಅಕೌಂಟೆನ್ಸಿ ಕ್ಲಾಸಸ್. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬ್ಯಾಲೆನ್ಸ್ ಶೀಟ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ನಿಮಗೆ 6 ಮಾರ್ಕ್ಸ್ಗೆ ಬರುವಂತಹ ಕ್ವಶನ್ ಆಗಿರುತ್ತೆ. ಇದನ್ನು ನೀವು ಕಂಪ್ಲೀಟಾಗಿ ಕಲಿಯೋದ್ರಿಂದ 12 ಮಾರ್ಕ್ಸ್ಗೆ ಬರುವಂತಹ ಕಂಪೇರಿಟಿವ್ ಮತ್ತು ಕಾಮನ್ ಸೈಜ್ ಸಹ ಕ್ಲೀನಾಗಿ ಆನ್ಸರ್ ಮಾಡಬಹುದು. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಹೆಡ್ಡಿಂಗ್ ನೋಡಿ, ಬ್ಯಾಲೆನ್ಸ್ ಶೀಟ್ ಆಸ್ ಪರ್ ಸ್ಕೆಡ್ಯೂಲ್ 3 ಕಂಪನೀಸ್ ಆ್ಯಕ್ಟ್ ಆಫ್ 2013. ಪರ್ಟಿಕ್ಯುಲರ್ಸ್ ಇದೆ, ನೋಟ್ ನಂಬರ್ ಇದೆ, ಫಿಗರ್ಸ್ ಇದೆ. ಇದು ವರ್ಟಿಕಲ್ ಫಾರ್ಮಲ್ಲಿರುತ್ತೆ. ವರ್ಟಿಕಲ್ ಅಂತ ಹೇಳಿದ್ರೆ ಅಪ್ಸೈಡ್ ಟು ಡೌನ್, ಅಂದರೆ ಹೀಗೆ ಇದೆ. ರೈಟ್ ಟು ಲೆಫ್ಟ್ ಅಂದರೆ ಹಾರಿಸಂಟಲ್ ಅಂತೀವಿ, ಇಲ್ಲಿ ಅಪ್ಸೈಡ್ ಟು ಡೌನ್ ಇರೋದ್ರಿಂದ ಇದನ್ನು ವರ್ಟಿಕಲ್ ಅಂತ ಕರಿತೀವಿ. ವರ್ಟಿಕಲ್ ಫಾರ್ಮ್ಯಾಟ್ನ ನಿಮಗೆ POQ ಕ್ವಶನ್ಸಲ್ಲೂ ಕೇಳಬಹುದು. POQ ಕ್ವಶನಲ್ಲಿ ನಿಮಗೆ ಹೇಗೆ ಕೇಳ್ತಾರೆ ಅಂದರೆ, ರೈಟ್ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಆಫ್ ದ ಕಂಪನಿ ವಿತ್ ಮೇನ್ 5 ಹೆಡ್ಸ್ ಓನ್ಲಿ ಅಂತ ಕೇಳ್ಬೋದು. ಅಂದರೆ 5 ಹೆಡ್ಸ್ ಏನು ಮೇಜರ್ ಹೆಡ್ಸ್ ಇದೆ ಅದನ್ನು ಮಾತ್ರ ಬರಬೇಕಾಗುತ್ತೆ. ಸೊ ಕ್ಲೀನಾಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ವೆರೈಟೀಸ್ ಆಫ್ ಕ್ವಶನ್ಸು ಆನ್ಸರ್ ಮಾಡ್ಬೋದಾಗಿರುತ್ತೆ. ನೋಡಿ, ಫಸ್ಟ್ ಹೆಡ್ಡಿಂಗ್ ಬಂದು ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಇದೆ. ಈಕ್ವಿಟಿ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಶೇರ್ ಹೋಲ್ಡರ್ಸ್ ಫಂಡ್ ಆಗಿರುತ್ತೆ. ಲಯಬಿಲಿಟಿ ಅಂದರೆ ಲೋನ್ಸ್ ಫ್ರಮ್ ಅದರ್ಸ್, ಅಂದರೆ ಬೇರೆಯವರಿಂದ ಯಾವುದೇ ರೀತಿಯ ಲೋನ್ ತೊಗೊಂಡಿದ್ರೆ ಅದನ್ನು ಲಯಬಿಲಿಟೀಸಲ್ಲಿ ಬರುತ್ತೆ. ಈ ಪಾರ್ಟ್ ಎಲ್ಲ ಸಹ ಈಕ್ವಿಟಿ ಮತ್ತು ಲಯಬಿಲಿಟಿಗೆ ಸಂಬಂಧಪಟ್ಟಿದ್ದಂತಹ ಪಾರ್ಟ್ ಆಗಿರುತ್ತೆ. ಕೆಳಗಡೆ ನೋಡಿದ್ರೆ ನಿಮಗೆ ಅಸೆಟ್ಸ್ ಅಂದರೆ ರಿಸೋರ್ಸಸ್ ಆಫ್ ದ ಕಂಪನಿ ಆಗಿರುತ್ತೆ. ಆಸ್ತಿಗಳು, ಕಂಪನಿಯ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಈ ಕಾಲಮ್ ಅಲ್ಲಿ ನಾವು ನೋಡಬೇಕಾಗಿರೋದು ಅಲ್ವಾ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಈಕ್ವಿಟಿ ಅಂಡ್ ಲಯಬಿಲಿಟಿಯಲ್ಲಿ ಫಸ್ಟ್ ಮೇನ್ ಬಂದು ಶೇರ್ ಹೋಲ್ಡರ್ಸ್ ಫಂಡ್. ಫಸ್ಟ್ ಪಾಯಿಂಟ್ ಶೇರ್ ಹೋಲ್ಡರ್ಸ್ ಫಂಡ್. ಸೆಕೆಂಡ್ ಪಾಯಿಂಟ್ ನಾನ್ ಕರೆಂಟ್ ಲಯಬಿಲಿಟೀಸ್ ಅಂಡ್ ಥರ್ಡ್ ಪಾಯಿಂಟ್ ಕರೆಂಟ್ ಲಯಬಿಲಿಟೀಸ್. ನಾನ್ ಕರೆಂಟ್ ಲಯಬಿಲಿಟೀಸ್ಗೆ ಆಪೋಸಿಟ್ ಏನಾಗಿರುತ್ತೆ, ಕರೆಂಟ್ ಲಯಬಿಲಿಟೀಸ್ ಆಗಿರುತ್ತೆ. ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಮತ್ತೆ ಸಬ್ ಐಟಮ್ಸ್ ಇದೆ, ಅಂದ್ರೆ ಸಬ್ ಹೆಡ್ಡಿಂಗ್ಸ್ ಇದೆ. ಆ ಸಬ್ ಹೆಡ್ಡಿಂಗ್ ಅಲ್ಲಿ ಶೇರ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಏನು, ಶೇರ್ ಹೋಲ್ಡರ್ಸ್ ಇನ್ವೆಸ್ಟ್ ಮಾಡಿರುವಂತಹ ಕ್ಯಾಪಿಟಲ್ನ ಕ್ಯಾಪಿಟಲ್ ಅಂತ ಕರಿತೀವಿ. ನಿಮಗೆ ಯಾವುದೇ ರೀತಿಯ ಕ್ಯಾಪಿಟಲ್ ಕೊಟ್ರೆ ಕ್ವಶನ್ ಅಲ್ಲಿ, ವೆದರ್ ಇಟ್ ಮೇ ಬಿ ಅಥರೈಸ್ಡ್ ಕ್ಯಾಪಿಟಲ್ ಇರ್ಬೋದು, ಇಲ್ಲಿ ಬರ್ದಿದ್ದೀನಿ ನೋಡಿ, ಶೇರ್ ಕ್ಯಾಪಿಟಲ್ ಅಥರೈಸ್ಡ್ ಕ್ಯಾಪಿಟಲ್ ಇರ್ಬೋದು, ಇಶ್ಯೂಡ್ ಕ್ಯಾಪಿಟಲ್ ಇರ್ಬೋದು, ಪೇಡ್ ಅಪ್, ಕಾಲ್ಡ್ ಅಪ್, ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್, ಅನ್ಪೇಯ್ಡ್ ಕ್ಯಾಪಿಟಲ್, ಎಲ್ಲೇ ನೋಡಿದ್ರು ನೀವು ಕ್ಯಾಪಿಟಲ್, ನಿಮಗೆ ವರ್ಡ್ ಕ್ಯಾಪಿಟಲ್ ನೀವು ಎಲ್ಲಿ ನೋಡಿದ್ರು ಸಹ ಈ ಹೆಡ್ಡಿಂಗ್ ಅಲ್ಲಿ ನೀವು ಆ ಐಟಮ್ನ ಹಾಕೋಬೇಕಾಗಿರುತ್ತೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ರಿಸರ್ವ್ಸ್ ಅಂದ್ರೆ ಏನು, ಕೆಲವೊಂದು ಅಮೌಂಟ್ನ ನಾವು ಎತ್ತಿಟ್ಟಿರೋದನ್ನ ರಿಸರ್ವ್ಸ್ ಅಂತ ಕರಿತೀವಿ. ಸರ್ಪ್ಲಸ್ ಅಂತ ಹೇಳಿದ್ರೆ ಏನು, ಕಂಪನಿಗೆ ಬಂದಂತಹ ಪ್ರಾಫಿಟ್ನ ನಾವೇನಂತ ಕರಿತೀವಿ, ಸರ್ಪ್ಲಸ್ ಅಂತ ಕರಿತೀವಿ ಅಲ್ವಾ. ಸೊ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ರಿಸರ್ವ್ಸ್ ಅಲ್ಲಿ ಯಾವುದೇ ರೀತಿಯ ರಿಸರ್ವ್ಸ್ ಆಗಿರಬಹುದು. ಕೆಲವೊಂದ್ಸರಿ ಜನರಲ್ ರಿಸರ್ವ್ ಅಂತ ಕೊಟ್ಟಿರ್ತಾರೆ, ಕೆಲವೊಂದ್ಸಲಿ ರಿಸರ್ವ್ ಫಂಡ್ ಅಂತ ಕೊಟ್ಟಿರ್ತಾರೆ, ಕೆಲವೊಂದ್ಸಲಿ ರಿಡೆಂಪ್ಷನ್ ಆಫ್ ಡಿಬೆಂಚರ್ ರಿಸರ್ವ್ಸ್ ಅಂತ ಕೊಟ್ಟಿರ್ತಾರೆ, ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ಸ್ ಅಂತ ಕೊಟ್ಟಿರ್ತಾರೆ. ಅದನ್ನೆಲ್ಲ ಸಹ ನೀವು ಈ ಕಾಲಮ್ ಅಲ್ಲಿ ರಿಸರ್ವ್ಸ್ ಕೆಳಗಡೆ ಬರ್ಕೋಬೇಕಾಗಿರುತ್ತೆ. ಸರ್ಪ್ಲಸ್ ಅಂತ ನಥಿಂಗ್ ಬಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಿಮಗೆ ಇದ್ರ ಮುಂದೆ ನಾನು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಹೇಳ್ಕೊಟ್ಟಿದ್ದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ PAT ಏನ್ ಬರುತ್ತೆ ಆ ಅಮೌಂಟ್ ನ ನಾವು ಇಲ್ಲಿ ಸರ್ಪ್ಲಸ್ ಅಲ್ಲಿ ಹಾಕೋಬೇಕಾಗಿರುತ್ತೆ. ನೆಕ್ಸ್ಟ್ ಒನ್ ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಏನು, ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಂದ್ರೆ ವಿಚ್ ಎಕ್ಸೀಡ್ಸ್ ಮೋರ್ ದೆನ್ 12 months, ಅಂದ್ರೆ 1 year ಮೇಲೆ ಆಗುತ್ತೆ ಅದನ್ನ ತೀರ್ಸೋದಕ್ಕೆ. ಅದನ್ನ ಏನಂತ ಕರಿತೀವಿ, ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೀವಿ. ಅಲ್ಲಿವರೆಗೂ ಇದಕ್ಕೆ ನಾವು ಇಂಟ್ರೆಸ್ಟ್ ನ ಪೇ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಯಾವ್ದು ರೀತಿಯ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಬರಬಹುದು, ಮೊದಲನೇ ಆಗಿ ಡಿಬೆಂಚರ್ಸ್ ಆಗಿರುತ್ತೆ. ಡಿಬೆಂಚರ್ಸ್ ಯಾರು, ಕ್ರೆಡಿಟಾರ್ಸ್ ಆಫ್ ದ ಕಂಪನಿ. ಈ ಕ್ವಶನ್ ಸಹ ಬರುತ್ತೆ, ಡಿಬೆಂಚರ್ಸ್ ಆರ್ ದ ಕ್ರೆಡಿಟಾರ್ಸ್ ಆಫ್ ದ ಕಂಪನಿ ಅಂತ ಬರಿಬೇಕಾಗತ್ತೆ. ಸೊ ಲಾಂಗ್ ಟರ್ಮ್ ಲೋನ್ಸ್ ಬೇರೆಯವ್ರ ಕಡೆಯಿಂದ ತಗೊಂಡಾಗ, ಸೆಕ್ಯೂರ್ಡ್ ಲೋನ್ಸ್ ತಗೊಂಡಾಗ, ಅಂದ್ರೆ ಲೋನ್ಸ್ ಮೋರ್ ದೆನ್ 12 months, ಯಾವುದೇ ಲೋನ್ ಆಗಿರ್ಬೋದು, ಮೋರ್ ದೆನ್ 12 monthsಗೆ ತಗೊಂಡಿದ್ರೆ ನಾವು ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರೀಬೇಕಾಗಿರುತ್ತೆ. ನೆಕ್ಸ್ಟ್ ಒನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಅಂದ್ರೆ ವಿತಿನ್ 12 months ಒಳಗಡೆ ಕ್ಲಿಯರ್ ಮಾಡೋ ಲೋನ್ಸ್ ನ ಏನಂತ ಕರಿತೀವಿ, ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೀವಿ. ಅದರಲ್ಲಿ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಅಂತ ಹೇಳಿದ್ರೆ, ಇವಾಗ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂದ್ರೆ ನಥಿಂಗ್ ಬಟ್ ಬ್ಯಾಂಕ್ ಅಲ್ಲಿ ನಮ್ಮಲ್ಲಿ ಬ್ಯಾಲೆನ್ಸ್ ಇರೋದಕ್ಕಿಂತ ಜಾಸ್ತಿ ಡ್ರಾ ಮಾಡೋದು, ಅಂದ್ರೆ ಕಂಪನಿಯಲ್ಲಿ ಬ್ಯಾಲೆನ್ಸ್ ಇರೋದಕ್ಕಿಂತ ಜಾಸ್ತಿ ಡ್ರಾ ಮಾಡಿದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಕರಿತೀವಿ. ಅದನ್ನ ಮತ್ತೆ ನಾವು 1 year ಒಳಗಡೆನೆ ರೀಪೇ ಮಾಡಬೇಕಾಗಿರುತ್ತೆ.
ಶಾರ್ಟ್ ಟರ್ಮ್ ಲೋನ್ಸು ಸಹ ಅಷ್ಟೇ, ಅಂದರೆ ಕಡಿಮೆ ಸಮಯಕ್ಕೆ ತಗೊಂಡಿರೋ ಲೋನ್ಸು ಲೈಕ್ ಕ್ರೆಡಿಟಾರ್ಸಿಂದ ಆಗಿರ್ಬೋದು, ಅದೆಲ್ಲನೂ ಸಹ ಶಾರ್ಟ್ ಟರ್ಮ್ ಬರೋನ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಹೆಡ್ಡಿಂಗ್ ಅದರಲ್ಲಿ ಟ್ರೇಡ್ ಪೇಯಬಲ್ಸ್ ಅಂತ ಬರುತ್ತೆ. ಟ್ರೇಡ್ ಪೇಯಬಲ್ಸ್ ಅಂದರೆ ನೀವು ನೆನ್ಪಿಟ್ಕೋಬೇಕು, ಬಿಲ್ಸ್ ಪೇಯಬಲ್ ಅಂದರೆ ಬಿಲ್ಸ್ ಪೇಯಬಲ್ ನಾವು ಯಾವ್ಯಾವ ಬಿಲ್ಸ್ ಪೇ ಮಾಡಬೇಕು ಅದರ್ಸ್ಗೆ, ಪ್ಲಸ್ ಕ್ರೆಡಿಟಾರ್ಸ್ ಬಿಲ್ಸ್ ಪೇಯಬಲ್ಸ್ ಮತ್ತು ಕ್ರೆಡಿಟಾರ್ಸ್ ನಾವೇನಂತ ಕರಿತೀವಿ, ಟ್ರೇಡ್ ಪೇಯಬಲ್ಸ್ ಅಂತ ಕರಿತೀವಿ. ಕ್ರೆಡಿಟಾರ್ಸ್ ಅಂದರೆ ಯಾರು, ದ ಒನ್ ಹೂ ವಿಲ್ ಪ್ರೊವೈಡ್ ಕ್ರೆಡಿಟ್ ಫೆಸಿಲಿಟಿ ಟು ಅಸ್ ಅಲ್ವಾ, ನಮಗೆ ಹಣನ ಕೊಡುವಂತಹವರು ಶಾರ್ಟ್ ಟರ್ಮ್ಗೆ ಅಲ್ವಾ. ಸೊ ಅದರ್ ಕರೆಂಟ್ ಲಯಬಿಲಿಟೀಸ್ ಅಂದರೆ ಇದನ್ನೆರಡು ಬಿಟ್ಟು ಕರೆಂಟ್ ಲಯಬಿಲಿಟೀಸ್ ಯಾವುದೇ ಬರಲಿ. ಮತ್ತೆ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಇದೆ, ಎಲ್ಲೇ ನೀವು ಪ್ರಾವಿಷನ್ ಅಂತ ವರ್ಡ್ ಕೇಳಿದ್ರು, ಎಲ್ಲೇ ಪ್ರಾವಿಷನ್ ಟು ಡಿವಿಡೆಂಡ್ ಅಂತ ಕೊಡ್ತಾರೆ, ಪ್ರಾವಿಷನ್ ಅಂತ ಕೊಡ್ತಾರೆ, ಮತ್ತೆ ಎಲ್ಲೇ ಪ್ರಾವಿಷನ್ ಅಂತ ವರ್ಡ್ ಕೇಳಿದ್ರು ನಿಮಗೆ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಅಲ್ಲಿ ಬರುತ್ತೆ. ಈ ಮೂರು ಹೆಡ್ಡಿಂಗು ಅಂದರೆ ಶಾರ್ಟ್ ಟರ್ಮ್, ಟ್ರೇಡ್ ಪೇಯಬಲ್ಸ್, ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಅಲ್ಲಿ ಬರೆದಿರೋ ಐಟಮ್ಸು ನಿಮಗೆ ಲಯಬಿಲಿಟೀಸ್ ಅಂತ ಅನ್ಸಿದ್ರೆ ಅದು ಅದರ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ. ಅದರ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಕಾಮನ್ ಆಗಿ ನಮಗೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಬರ್ಬೋದು, ಅಥವಾ ಇಂಟ್ರೆಸ್ಟ್ ಅಕ್ರೂಡ್ ಬರ್ಬೋದು, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಬರ್ಬೋದು. ಈ ರೀತಿ ಅದರ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ. ನಿಮಗೆ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಕ್ಲೀನಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಬನ್ನಿ ಮಗದ್ರೆ ಅಸೆಟ್ಸ್ಗೆ ಹೋಗೋಣ. ಅಸೆಟ್ಸಲ್ಲಿ 2 ಟೈಪ್ಸ್ ಆಫ್ ಅಸೆಟ್ಸ್ ಇದೆ, ಒಂದು ನಾನ್ ಕರೆಂಟ್ ಅಸೆಟ್, ಒಂದು ಕರೆಂಟ್ ಅಸೆಟ್. ನಾನ್ ಕರೆಂಟ್ ಅಸೆಟ್ ಅಂದರೆ ಏನು, ನಾನ್ ಕರೆಂಟ್ ಅಸೆಟ್ ಅಂದರೆ ಫಿಕ್ಸ್ಡ್ ಅಸೆಟ್ ವಿಚ್ ಎಕ್ಸಿಡ್ಸ್ ಮೋರ್ ದೆನ್ 12 ಮಂತ್ಸ್ ಟು ಕನ್ವರ್ಟ್ ದೆಮ್ ಇನ್ ಟು ಅ ಕ್ಯಾಶ್ ಅಲ್ವಾ. ಸೊ ಕರೆಂಟ್ ಅಸೆಟ್ಸ್ ಅಂದರೆ ಏನು, ಅದು ಶಾರ್ಟ್ ಟರ್ಮ್ ಅಂದರೆ ಬೇಗ ಅದನ್ನ ಲಿಕ್ವಿಡಿಟಿ ಫಾರ್ಮ್ಗೆ ಕನ್ವರ್ಟ್ ಮಾಡೋದು ಈಸಿ ಆಗಿರುತ್ತೆ, ಅದನ್ನ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಸೊ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ 3 ಹೆಡ್ಡಿಂಗ್ಸ್ ಇದೆ, ಫಿಕ್ಸ್ಡ್ ಅಸೆಟ್, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್, ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಂತ. ಸೊ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಅಂತ ಬರುತ್ತೆ. ಟ್ಯಾಂಜಿಬಲ್ ಅಂತ ಹೇಳಿದ್ರೆ ಲ್ಯಾಂಡ್ ಅಂದ್ರೆ ವಿಚ್ ಕ್ಯಾನ್ ಬಿ ಸೀನ್, ನಾವು ನೋಡುವಂತಕ್ಕೆ ಆಗುವಂತಹದ್ದು ಅಥವಾ ಟಚ್ ಮಾಡುವಂತಕ್ಕೆ ಆಗುವಂತಹದಕ್ಕೆ ಟ್ಯಾಂಜಿಬಲ್ ಅಂತ ಕರಿತೀವಿ. ಪ್ಲಾಂಟ್, ಮಿಷನರಿ, ಫರ್ನಿಚರ್, ಲ್ಯಾಂಡ್, ಬಿಲ್ಡಿಂಗ್ ಅದೆಲ್ಲ ಟ್ಯಾಂಜಿಬಲ್ ಬರುತ್ತೆ. ಇಂಟ್ಯಾಂಜಿಬಲ್ ಏನು, ವಿಚ್ ಕಾಂಟ್ ಬಿ ಸೀನ್ ಅಲ್ವಾ, ಯಾವ್ದನ್ನ ನೋಡೋದಕ್ಕಾಗಲ್ಲ. ವಿಚ್ ಕಾಂಟ್ ಬಿ ಫೀಲ್, ಅದನ್ನ ವಿಚ್ ಕ್ಯಾನ್ ಬಿ ಫೀಲ್ ಅಂದರೆ ಅದನ್ನ ವ್ಯಾಲ್ಯೂನ ಸ್ವಲ್ಪ ತಿಳ್ಕೋಬಹುದು ಅಷ್ಟಕ್ಕೆ ಆಗಿರುತ್ತೆ. ಸೊ ಅದು ಇಂಟ್ಯಾಂಜಿಬಲ್ ಅಂತ ಹೇಳಿದ್ರೆ ಗುಡ್ ವಿಲ್ ಆಗಿರಬಹುದು, ಅಥವಾ ಪೇಟೆಂಟ್ ಆಗಿರಬಹುದು, ಕಂಪ್ಯೂಟರ್ ಸಾಫ್ಟ್ವೇರ್ ಆಗಿರಬಹುದು, ಬ್ರ್ಯಾಂಡ್ ನೇಮ್ ಆಗಿರಬಹುದು, ಟ್ರೇಡ್ ಮಾರ್ಕ್ ಆಗಿರಬಹುದು, ಅದೆಲ್ಲ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ನಾವು ಬರ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಬರೀ ಇನ್ವೆಸ್ಟ್ಮೆಂಟ್ ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ನಾನ್ ಕರೆಂಟ್ ಆಗೋ ಇನ್ವೆಸ್ಟ್ಮೆಂಟ್ ಅಲ್ಲೂ ತಗೋಬಹುದು, ನೀವು ಕರೆಂಟ್ ಇನ್ವೆಸ್ಟ್ಮೆಂಟ್ ಅಲ್ಲೂ ತಗೋಬಹುದು. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಆನ್ ಬಿಲ್ಡಿಂಗ್ ಅಂದ್ರೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹದ್ದು. ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ನ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಈ ಇಷ್ಟು ಕಾಲಮ್ ಅಲ್ಲಿ ಬರ್ದಿರೋ ಅಂತ ಐಟಮು ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಬರುತ್ತೆ, ಸರಿನಾ. ನೆಕ್ಸ್ಟ್ ಒನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ನಿಮ್ಗೆ ಹೇಳಿದೆ. ನೆಕ್ಸ್ಟ್ ನಿಮ್ಗೆ ಇನ್ವೆಂಟರೀಸ್ ಬರುತ್ತೆ. ಯಾವುದೇ ರೀತಿಯ ಸ್ಟಾಕ್ ರಿಲೇಟೆಡ್ ಐಟಮ್ಸ್ ಬಂದ್ರೆ ನೀವು ಇನ್ವೆಂಟರೀಸ್ ಅಲ್ಲಿ ಹಾಕೋಬೇಕಾಗಿರುತ್ತೆ. ಅದು ರಾ ಮೆಟೀರಿಯಲ್ಸ್ ಆಗಿರಬಹುದು, ಫಿನಿಶ್ಡ್ ಸ್ಟಾಕ್ ಆಗಿರಬಹುದು, ಲೂಸ್ ಟೂಲ್ಸ್ ಆಗಿರಬಹುದು, ವರ್ಕ್ ಇನ್ ಪ್ರೋಗ್ರೆಸ್ ಆಗಿರಬಹುದು. ನೆಕ್ಸ್ಟ್ ನಿಮ್ಗೆ ಟ್ರೇಡ್ ರಿಸೀವಬಲ್ಸ್ ಬರುತ್ತೆ. ಇಲ್ಲಿ ಟ್ರೇಡ್ ಪೇಬಲ್ಸ್ ಅಂದ್ರೆ ಬಿಲ್ಸ್ ಪೇಬಲ್ ಮತ್ತೆ ಕ್ರೆಡಿಟಾರ್ಸ್ ಅಂತ ಹೇಳಿದೆ. ಟ್ರೇಡ್ ರಿಸೀವಬಲ್ಸ್ ಅಂದ್ರೆ ಬಿಲ್ಸ್ ರಿಸೀವಬಲ್ಸ್ ಅಂಡ್ ಡೆಟಾರ್, ಬಿಲ್ಸ್ ರಿಸೀವಬಲ್ ಮತ್ತೆ ನಾವು ಯಾವ ಬಿಲ್ಸ್ ನ ರಿಸೀವ್ ಮಾಡ್ಕೋಬೇಕು, ಮತ್ತೆ ನಮ್ಮಿಂದ ಐಟಮ್ಸ್ ನ ತಗೊಂಡೋಗಿ ಯಾರು ದುಡ್ಡು ಕೊಡ್ದಿರ ಇರ್ತಾರೆ ಆ ಡೆಟಾರ್ಸ್ ನ ನಾವೇನಂತ ಕರಿತೀವಿ. ಈ ಎರಡೂ ಸೇರಿದ್ರೆ ಟ್ರೇಡ್ ರಿಸೀವಬಲ್ಸ್ ಅಲ್ಲಿ ನಾವು ಹಾಕೋಬೇಕಾಗಿರುತ್ತೆ. ನೆಕ್ಸ್ಟ್ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್, ಕ್ಯಾಶ್ ಮತ್ತೆ ಕ್ಯಾಶ್ಗೆ ಸಂಬಂಧಪಟ್ಟಂತಹದ್ದು ಅಂದ್ರೆ ಏನು, ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಅರ್ಥ. ಕ್ಯಾಶ್ ಮತ್ತೆ ಕ್ಯಾಶ್ ಅಂಡ್ ಬ್ಯಾಂಕ್ ಏನಾದ್ರೂ ಕೊಟ್ಟಿದ್ರೆ, ಕ್ಯಾಶ್ಗೆ ರಿಲೇಟೆಡ್ ಐಟಮ್ಸ್ ಏನಾದ್ರೂ ಇದ್ರೆ ಅದನ್ನ ನಾವು ಇಲ್ಲೇ ಹಾಕೋಬೇಕಾಗಿರುತ್ತೆ ಈ ಹೆಡ್ಡಿಂಗ್ ಕೆಳಗಡೆ. ನೆಕ್ಸ್ಟ್ ಶಾರ್ಟ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್. ನಾವು ಶಾರ್ಟ್ ಟರ್ಮ್ ಲೋನ್ಸ್ ಯಾರಿಗಾದ್ರೂ ಕೊಟ್ಟಿದ್ರೆ ಅಥವಾ ಅಮೌಂಟ್ ಯಾರಿಗಾದ್ರೂ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ಸಪ್ಲೈಯರ್ಸ್ಗೆ ಸಪ್ಲೈ ಮಾಡೋದಕ್ಕಿಂತ ಮುಂಚೆ ಅದು ಇಲ್ಲಿ ಬರ್ಕೋಬೇಕಾಗಿರುತ್ತೆ. ಈ ಹೆಡ್ಡಿಂಗ್ಸ್ ಕೆಳಗಡೆ ಯಾವುದೇ ರೀತಿಯ ಐಟಮ್ಸ್ ಬರೋದಿಲ್ಲ, ಆದ್ರೂ ಅದು ಕರೆಂಟ್ ಅಸೆಟ್ಸ್ ಅಂತ ನಿಮ್ಗೆ ಅನ್ಸಿದ್ರೆ ಅದು ಅದರ್ ಕರೆಂಟ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಅದರ್ ಕರೆಂಟ್ ಅಸೆಟ್ಸ್ ಅಲ್ಲಿ ನಿಮ್ಗೆ ಕಾಮನ್ ಆಗಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಬರುವಂತಹದ್ದು.
ಪ್ರಿಪೇಡ್ ಎಕ್ಸ್ಪೆನ್ಸಸ್. ನಿಮಗೆ ಬ್ಯಾಲೆನ್ಸ್ ಶೀಟ್ ಅರ್ಥ ಆಯ್ತು ಅನ್ಕೊಳ್ತೀನಿ. ಇಲ್ಲಿ ನೋಟ್ ನಂಬರ್ ಕೊಟ್ಟಿದ್ದಾರೆ ನೋಡಿ. ಕೆಲವೊಂದು ಕ್ವಶನ್ ಅಲ್ಲಿ ಏನಕ್ಕಾಗಿರ್ತಾರೆ, ಶೇರ್ ಕ್ಯಾಪಿಟಲ್ ಅಂತ ಅನ್ಕೊಳ್ಳಿ. ಶೇರ್ ಕ್ಯಾಪಿಟಲ್ ಕ್ವಶನ್ ಅಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ಕೊಟ್ಟಿರ್ತಾರೆ. ಆ ಕೊಟ್ಟಾಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇಕ್ವಿಟಿ ಶೇರ್ ಕ್ಯಾಪಿಟಲ್ ನ ಆಡ್ ಮಾಡಿ ನೋಟ್ 1 ಅಂತ ಬರೆದು ನಾವು ಶೇರ್ ಕ್ಯಾಪಿಟಲ್ ಕೆಳಗಡೆ ಟೋಟಲ್ ಮಾಡಿ ಬರೀಬೇಕಾಗಿರುತ್ತೆ. ನಿಮ್ಗೆ ಯಾವಾಗಲೂ ಕಾಮನ್ ಆಗಿ ಬ್ಯಾಲೆನ್ಸ್ ಶೀಟ್ ಈಸಿ ಇರುತ್ತೆ. ಯಾಕಂತ ಹೇಳಿದ್ರೆ ಯಾವಾಗಲೂ ಲಯಬಿಲಿಟೀಸು ಅಸೆಟ್ಸ್ಗೆ ಈಕ್ವಲ್ ಆಗಿರುತ್ತೆ. ಕೆಲವೊಂದು ಐಟಮ್ಸು ಮಿಸ್ ಮ್ಯಾಚ್ ಆದರೂ ಸಹ ನೀವು ಅಸೆಟ್ಸ್ ಅಲ್ಲೂ ಮತ್ತೆ ಲಯಬಿಲಿಟೀಸ್ ಈಕ್ವಲ್ ಇರುತ್ತೆ ಅನ್ನೋ ಬೇಸಿಸ್ ಮೇಲೆ ಅದನ್ನ ಟ್ಯಾಲಿ ಕೂಡ ಮಾಡ್ಕೋಬಹುದಾಗಿರುತ್ತೆ. ನಿಮಗೆ ಈ ಕ್ಲಾಸ್ ಅರ್ಥ ಆಯಿತು ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಬ್ಯಾಲೆನ್ಸ್ ಶೀಟ್ ಬಗ್ಗೆ ಬರುವಂತಹ ಕೆಲವೊಂದು ಸಮ್ಸ್ನ, ಅಂದರೆ 6 ಮಾರ್ಕ್ಸ್ಗೆ ಬರುವಂತಹ ನೋಟ್ ಇರುವಂತಹ ಸಮ್ಸ್ನ ಹೇಳ್ಕೊಡ್ತೀನಿ. ನನ್ನ ಈ ಚಾನಲ್ ಇಷ್ಟ ಆಗಿದ್ರೆ, ಅಂದರೆ ಈ ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.